ಬೇಜಾರು ಅಂತ ಅಲ್ಲ ಚಿರು, ಅವಳಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಫಂಕ್ಷನ್ ನೋಡಿದಿದ್ರೆ ನನಗೆ ಖುಷಿನೇ ಇರ್ತಿತ್ತು. ಆದ್ರೆ ಅವಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಸ್ವಲ್ಪ ಮುಜುಗರ ಆಗತ್ತೆ. ಅರ್ಥ ಆಗುತ್ತೆ ಅದಕ್ಕೆ. ಆದರೆ ಅವಳಿಗೆ ಏನು ಇಷ್ಟನೋ ಅದನ್ನು ಅವಳು ಮಾಡಲಿ ಬಿಡಿ. ಮೊದಲೇ ರಾಹುಲ್ ವಿಚಾರದಲ್ಲಿ ತುಂಬ ನೊಂದಿದ್ದಾಳೆ. ಒಂದಲ್ಲ ಒಂದಿನ ಈ ನೋವಿಂದ ಅವಳನ್ನ ಆಚೆ ತರ್ತೀನಿ. ಆ ಕೆಲಸ ಮೊದಲು ಮಾಡ್ಬೇಕು ಚಿರು. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಅತ್ತಿಗೆಗೋಸ್ಕರ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ನಾನು ತಡೀತೀನಿ. ಹಾಗೆ ನಿಮ್ಮ ಸಹಾಯ ತಗೊಂಡು ಅರ್ಚನಾ ಅಕ್ಕ ಮತ್ತು ರಾಹುಲ್ ಅಣ್ಣನ ಒಂದು ಮಾಡೋ ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ಅರ್ಚನಂಗೆ ಒಳ್ಳೇದಾಗಲಿ. ನಾನು ನೋಡಿದ ಹುಡುಗನ ಜೊತೆ ಅರ್ಚನಾ ಮದುವೆ ಆಗಿ ಸಂತೋಷವಾಗಿದ್ರೆ ನನಗೆ ಅಷ್ಟೇ ಸಾಕು ಚಿರು. ಆ ದಿನ ಬಂದೇ ಬರುತ್ತೆ. ಅದಕ್ಕೆ ನೀವು ಮೊದಲು ಫಂಕ್ಷನ್ಗೆ ಹೊರಡಿ. ಓಕೆ, ನಾನು ಫ್ರೆಶ್ ಆಗಿ ಹೊರಡ್ತೇನೆ. ಏನ್ರಿ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ನಂಗೆ ಅನ್ಸಿದ್ದನ್ನು ಮಾಡಿದ್ರೆ ಅದಕ್ಕೆ ಉಪ್ಪು ಖಾರ ಸೇರಿಸಿ ನಮ್ಮ ಅತ್ತಿಗೆಗೆ ಹಾಕ್ಕೊಡ್ತೀರಾ? ಅಯ್ಯೋ ಹಸ್ಬೆಂಡು, ನಾನು ಎಲ್ಲಿ ಹಾಕ್ಕೊಟ್ಟೆ? ನೀವು ಎಷ್ಟು ಒಳ್ಳೆಯವರು ಅಂತ ಹೊಗಳ್ತಿದ್ದೆ ಅಷ್ಟೇ. ಸರಿ, ಆವೇಶ ಬಿಡಿ. ನೀವು ನನ್ನ ಜೊತೆ ಸೀಮಂತಕ್ಕೆ ಬರ್ತೀರಾ? ಯಾರ್ದೋ ಮನೆ ಸೀಮಂತಕ್ಕೆಲ್ಲ ನಾನು ಯಾಕ್ರಿ ಬರ್ಬೇಕು? ಯಾರ್ದು ಮನೆ ಸೀಮಂತ ಅಲ್ಲ ಹಸ್ಬೆಂಡು, ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ಗೀತಕ್ಕನ ಅಣ್ಣನ ಮಗಳ ಸೀಮಂತ. ಕೆಲ್ಸದವರೆಲ್ಲ ಹೋಗಿದ್ದಾರೆ, ಈಗ ನಾನು ಹೊಡ್ತಿದ್ದೆ. ನೀವು ನನ್ನ ಜೊತೆ ಬಂದ್ರೆ ರಾಧೆ ಕೃಷ್ಣನ್ ತರ ಜೋಡಿಯಾಗಿ ಹೋಗ್ಬೋದು. ಹಾಯ್ ಅರ್ಚನಾ ಅವರೇ, ನೀವೆಷ್ಟು ದೊಡ್ಡ ಶ್ರೀಮಂತ ಮನೆತನದವರು. ನಮ್ಮ ಜೊತೆ ಪ್ರತಿ ವರ್ಷ ಸಾಮಾನ್ಯ ಕಾರ್ಯಕರ್ತೆ ತರ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಒಳ್ಳೆತನನ ಎಷ್ಟು ಹೊಗಳಿದ್ರು ಕಡಿಮೆನೆ. ಶ್ರೀಮಂತಿಕೆ ಅನ್ನೋದು ಮೇಲ್ನೋಟಕ್ಕಷ್ಟೇ ಇರಬೇಕೆ ಹೊರತು ಅದನ್ನ ತೋರಿಸ್ಕೋಬಾರ್ದು. ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಮನ್ಸಿಗೆ ಖುಷಿ ಅನ್ಸುತ್ತೋ ಅದನ್ನ ನಾವು ಮಾಡಬೇಕು. ಫುಟ್ಪಾತಲ್ಲಿ ಕಾಫಿ ಟೀ ಮಾರ್ತಿದ್ದವರು ಇವತ್ತು ಶ್ರೀಮಂತರಾಗಿದ್ದಾರೆ. ಆದರೂ ಅವರು ಕಾಫಿ ಟೀ ಮಾರೋದನ್ನ ನಿಲ್ಲಿಸಿಲ್ಲ. ಈ ಥರ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ತುಂಬಾ ಇದೆ. ನಿಜವಾದ ಮಾತು. ನಿಮ್ಮ ಅತ್ತಿಗೆಯವ್ರು ಚೀಫ್ ಗೆಸ್ಟ್ ಆಗಿ ಬಂದಿರೋ ಈ ಪ್ರೋಗ್ರಾಮ್ಗೆ ನೀವೇ ಮುಂದೆ ನಿಂತು ಕೆಲಸ ಮಾಡ್ತಿದ್ದೀರಲ್ಲ, ನೀವೆಷ್ಟು ಸಿಂಪಲ್ ಹುಡುಗಿ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ರಾಹುಲ್ ಅಂತ. ಹಲೋ ಸರ್. ಹಾಯ್ 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 ಸರ್. ಹಲೋ ಸರ್. ಹಾಯ್ ಸರ್, ನಮಸ್ತೆ 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 ನಮಸ್ತೆ. ಮೇಡಮ್, ಗೆಸ್ಟ್ ಬಂದಿದ್ದಾರೆ, ಬನ್ನಿ ಹೋಗೋಣ. ಹಾ, ಅಂತ ಅರ್ಜೆನ್ಸಿ ಏನು ಅಂತ ತಿಳ್ಕೊಬಹುದಾ? ಏನಾದರೂ ಇರಲಿ, ನಿಮ್ಗೆ ಯಾಕೆ? ನಮ್ಮ ಮೇಡಮ್ ಬಂದು ಸುಮ್ಮನೆ ಕೂರಲ್ಲ. ಅವ್ರು ಬಂದಿದ ತಕ್ಷಣ ಪ್ರೋಗ್ರಾಮ್ ಶುರು ಮಾಡಬೇಕು ಅಷ್ಟೇ. ಚೀಫ್ ಗೆಸ್ಟ್ ಬಂದ್ರು ಅಂದ ತಕ್ಷಣ ಪ್ರೋಗ್ರಾಮ್ನ ಬೇಗ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಆನ್ ಟೈಮ್ಗೆ ಸ್ಟಾರ್ಟ್ ಮಾಡೋದು. ಇಷ್ಟ ಇದ್ರೆ ಕೂತ್ಕೊಳ್ಳಿ, ಕಷ್ಟ ಆದ್ರೆ ಎದ್ದೋಗಿ. ಏನ್ರಿ, ನಿಮ್ಮ ಅಕ್ಕೆ ಅಂತ ಗೊತ್ತಿದ್ರು ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದೀರಾ? ಅವ್ರ ಸ್ಟೇಟಸ್ ಏನು? ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನೀವ್ ಯಾರು? ಹಾ, ಬನ್ನಿ ಮೇಡಮ್, ಒಂದ್ ನಿಮಿಷ ಇರಿ. ಅವ್ರೇನು ಅಂದ್ರು ಅಂತ ನೀವು ಬೇಜಾರು ಮಾಡ್ಕೊಂಬೇಡಿ. ನೋಡಿ, ಯಾರು ಏನೇ ಮಾತಾಡಿದ್ರು ನಮ್ಮ ಮೇಡಮ್ ಒಂದು ಮಾತು ಆಡಿಲ್ಲ. ಇದರಲ್ಲೇ ಗೊತ್ತಾಗತ್ತೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ತುಂಬಿದ ಕೊಡ ತುಳ್ಕೋದಿಲ್ಲ. ಹೌದು, ನಿಜಾನೇ. ನಿಜ ಹೇಳಬೇಕು ಅಂದರೆ ಪ್ರಶಸ್ತಿ ತಗೊಳ್ಳೋರೆಲ್ಲ ಆಲ್ರೆಡಿ ಬಂದಿದ್ದಾರೆ. ಇನ್ನೇನು ಪ್ರೋಗ್ರಾಮ್ ಶುರು ಮಾಡಬೇಕು. ಒಂದು 5 ನಿಮಿಷ ವೆಯ್ಟ್ ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನೇನು ಪ್ರೋಗ್ರಾಮ್ ಶುರು ಮಾಡಿಬಿಡ್ತೀನಿ. ಬಿಡಿ ಬಿಡಿ, ಸ್ವಲ್ಪ ಹೊತ್ತು ನಾನು ಒಬ್ಳೇ ಇರ್ತೀನಿ, ನೀವು ಹೋಗಿ. ಮೇಡಮ್, ಎಲ್ಲ ನೀವು ಹೇಳ್ದಾಗೆ ನಡೀತಿದೆ. ಹೌದು, ಗುಡ್. ಕರೆಕ್ಟಾಗಿ ಮಾತಾಡ್ದೆ. ಈ ಸೌಂದರ್ಯನ ಎದುರು ಹಾಕ್ಕೊಂಡ್ರೆ ಏನಾಗತ್ತೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು.
ಚಿರಾಗ್ ಸಫಾಯಿಗೆ ಬರ್ತಿದ್ದಾರೆ. ಮೇಡಮ್ ನೀವೇನಾದ್ರೂ ಅರ್ಚನಾ ಅಕ್ಕನ್ ನೋಡಿದ್ರಾ? ಯಾರ್ಯಾರನ್ನೂ ನಾನು ಯಾಕೆ ನೋಡ್ರಿ? ನಾನು ಇಲ್ಲಿಗೆ ಬಂದಿರೋದು ಚೀಫ್ ಗೆಸ್ಟ್ ಆಗಿ, ಯಾರ್ಯಾರನ್ನೂ ನೋಡೋದಕ್ಕಲ್ಲ. ಮೇಡಮ್ನ ಡಿಸ್ಟರ್ಬ್ ಮಾಡಬೇಡಿ, ಬೇಕಿದ್ರೆ ನೀವೇ ಹೋಗಿ ಹುಡುಕಿ. ನೀವ್ಯಾರು ಗೊತ್ತಾಗ್ಲಿಲ್ಲ ಅಲ್ವಾ? ಸೌಂದರ್ಯ ಮೇಡಮ್ PA ನಾನು. ವಾ, ಹಾಗಾದ್ರೆ ಅವ್ರು ಚಾಕ್ರಿ ಮಾಡೋರಲ್ವಾ? ಏನು ಮೇಡಮ್ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಅಯ್ಯೋ ಬೇಜಾರು ಮಾಡ್ಕೋಬಿಡಿ, ಇಷ್ಟು ದಿನ ನೀವು ಕಾಣಿಸ್ಲಿಲ್ಲ ಅಲ್ವಾ, ಈಗ ಇದ್ದಕ್ಕಿದ್ದಾಗೆ ಧೂಮಕ್ಕಿದ್ದು ಪ್ರತ್ಯಕ್ಷ ಆಗೋ ಥರ ಪ್ರತ್ಯಕ್ಷ ಆದ್ರಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಮೇಡಮ್, ನೀವು ಚಿರಾಗ್ ಅವ್ರ ವೈಫ್ ಅಲ್ವಾ? ಹೌದು. ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಸಾರಿ, ಯಾರಪ್ಪ ಅಲ್ಲಿ ಚೇರ್ ತಗೊಂಡು ಬನ್ನಿ.